ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸತ್ಯ ಗೀತಾ ಮುರಳಿ. ಓಂ. ಪಿತಾಶ್ರೀ ಶಿವಬಾಬಾರವರ ನೆನಪಿದೆಯೇ? 31/12/2025 ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 17/7/1968. ಓಂ ನಮಃ ಶಿವಾಯ್. ಮಧುರ ಮಕ್ಕಳೇ, ಆತ್ಮಾಭಿಮಾನಿ ಭವ. ನನ್ನನ್ನು ನೆನಪು ಮಾಡಿ, ಆಗ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ. ತಂದೆಯು ಪತಿತ ಪಾವನನಾಗಿದ್ದಾರೆ ಅಲ್ಲವೇ? ಹಾಗಾದರೆ ಹೇಗೆ ಪಾವನರನ್ನಾಗಿ ಮಾಡುವರು? ಏನು ಗಂಗೆಯಲ್ಲಿ ಸ್ನಾನ ಮಾಡಿಸುವರೇ? ಇಲ್ಲ, ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಮಾಡಲು ಶ್ರೀಮತವನ್ನು ಕೊಡುತ್ತಾರೆ. ಓಂ ನಮಃ ಶಿವಾಯ. ತಂದೆ ಹೇಳುತ್ತಾರೆ, ಭಕ್ತಿ ಮಾರ್ಗದಲ್ಲಿ ತೀರ್ಥಯಾತ್ರೆ ಇತ್ಯಾದಿ ಮಾಡುತ್ತಾ ಮಂದಿರಗಳನ್ನು ಕಟ್ಟಿಸುತ್ತಾ ನೀವು ಎಲ್ಲ ಹಣವನ್ನು ಖಾಲಿ ಮಾಡಿಕೊಂಡಿದ್ದೀರಿ. ಈಗ ಭಿಕ್ಷುಕರಾಗಿ ಭಿಕ್ಷೆಯನ್ನು ಬೇಡುತ್ತಿದ್ದೀರಿ. ಸ್ವರ್ಗದಲ್ಲಿ ನೀವು ಭಾರತವಾಸಿಗಳು ಎಷ್ಟೊಂದು ಶ್ರೀಮಂತರಾಗಿದ್ದೀರಿ. ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತಲ್ಲವೇ? ನಂತರ ಅವರು ಎಲ್ಲಿ ಹೋದರು? 84 ಜನ್ಮಗಳನ್ನಂತೂ ಅವಶ್ಯವಾಗಿ ತೆಗೆದುಕೊಳ್ಳಲೇಬೇಕಲ್ಲವೇ? ಕೃಷ್ಣನ ಬಗ್ಗೆ ಇವರು 84 ಜನ್ಮಗಳನ್ನು ತೆಗೆದುಕೊಂಡಿದ್ದಾರೆ ಎಂದು ನೀವು ತಿಳಿಸಿದಾಗ ಜನರಿಗೆ ಕೋಪ ಬರುತ್ತದೆ. ಕೃಷ್ಣ ಭಗವಂತನಿಗಾಗಿ ನೀವು ಹೇಳುತ್ತೀರಿ 84 ಜನ್ಮ ಎಂದು. ತಂದೆ ಹೇಳುತ್ತಾರೆ, ಇವರು ನಂಬರ್ 1 ಸುಂದರ ಆಗಿದ್ದವರು. ನಂತರ 84 ಪುನರ್ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ಕಪ್ಪಾಗಿದ್ದಾರೆ. ಶ್ಯಾಮ ಸುಂದರರಾಗಿದ್ದಾರೆ. ತತತ್ವಂ. ತಮೋಪ್ರಧಾನದಿಂದ ಮತ್ತೆ ಸತೋಪ್ರಧಾನರನ್ನಾಗಿ ಯಾರು ಮಾಡುವರು? ತಂದೆಯೇ ಬಂದು ಸತೋಪ್ರಧಾನರನ್ನಾಗಿ ಮಾಡಬೇಕಾಗಿದೆ. ಚಿತ್ರವು ಎಷ್ಟು ಸಹಜವಾಗಿ ಮಾಡಲ್ಪಟ್ಟಿದೆ, ಯಾರಿಗಾದರೂ ನೀವು ತಿಳಿಸಿಕೊಡಬಹುದು. ಇಲ್ಲಿದೆ ನರಕ, ಅಲ್ಲಿದೆ ಸ್ವರ್ಗ. ಈಗಿರುವುದು ಸಂಗಮ ಯುಗ. ನೀವು ಬ್ರಾಹ್ಮಣರು ರಾಜಯೋಗವನ್ನು ಕಲಿಯುತ್ತೀರಿ. ನಂತರ ನೀವೇ ರಾಜ್ಯದಲ್ಲಿ ಹೋಗುತ್ತೀರಿ. ಉಳಿದವರೆಲ್ಲರೂ ಶಾಂತಿಧಾಮಕ್ಕೆ ಹೊರಟು ಹೋಗುವರು. ಮೇಲೆ ಬರೆಯಲ್ಪಟ್ಟಿದೆ, ಬ್ರಹ್ಮನ ಮೂಲಕ ಒಂದು ಧರ್ಮದ ಸ್ಥಾಪನೆ, ಶಂಕರನ ಮೂಲಕ ಅನೇಕ ಧರ್ಮಗಳ ವಿನಾಶ. ಇವುಗಳೆಲ್ಲವೂ ಇರಲಿಲ್ಲ, ಮತ್ತೆ ಇರುವುದಿಲ್ಲ. ಸತ್ಯಯುಗದಲ್ಲಿ ದೇವಿ ದೇವತೆಗಳನ್ನು ಬಿಟ್ಟು ಬೇರೆ ಯಾವ ಧರ್ಮವೂ ಇರಲಿಲ್ಲ. ಇದೂ ಸಹ ಯಾರ ಬುದ್ಧಿಯಲ್ಲೂ ಬರುವುದಿಲ್ಲ. ಆದ್ದರಿಂದ ಬಾಬಾರವರು ಈ ನಕ್ಷೆ ಇತ್ಯಾದಿಗಳನ್ನು ತಯಾರಿಸಿದ್ದಾರೆ. ಚಿತ್ರಗಳ ಮುಂದೆ ಹೋಗಿ ನಿಲ್ಲಿಸಿರಿ. ಎಷ್ಟು ಕ್ಲಿಯರ್ ಆಗಿದೆ. ನಿಮಗೆ ಗೊತ್ತಿದೆ, ಮೊಟ್ಟ ಮೊದಲು ಆದಿ ಸನಾತನ ದೇವಿ ದೇವತೆಗಳೇ ಇದ್ದರು. ಭಾರತದ ಬಹಳ ಚಿಕ್ಕದಾದ ಶೋಭಾಯಮಾನವಾದ ಸ್ವರ್ಗದ ಚಿತ್ರವನ್ನು ತಯಾರಿಸಬೇಕು. ಈ ಸ್ವರ್ಗದಲ್ಲಿ ದೇವಿ ದೇವತೆಗಳು ಇಂತಿಂಥ ಸಂವತ್ಸರದಿಂದ ಇಂತಹ ಸಂವತ್ಸರದವರೆಗೆ ರಾಜ್ಯ ಮಾಡುತ್ತಿದ್ದರು. ಆ ಸಮಯದಲ್ಲಿ ಬೇರೆ ಯಾವ ಧರ್ಮವೂ ಇರಲಿಲ್ಲ. ಉಳಿದ ಧರ್ಮಗಳೆಲ್ಲವೂ ನಂತರದಲ್ಲಿ ಬಂದಿವೆ. ಇದನ್ನು ನೀವು ಬಹಳ ಚೆನ್ನಾಗಿ ತಿಳಿಸಿಕೊಡಬಹುದು. ಬೇರೆ ಯಾರಿಗೂ ತಿಳಿದೇ ಇಲ್ಲ. ದೇವತೆಗಳಲ್ಲೂ ಈ ಜ್ಞಾನ ಇರುವುದಿಲ್ಲ. ವಿದ್ಯಾರ್ಥಿಗಳು ಓದಿ ಪಾಸ್ ಮಾಡುತ್ತಾರೆ. ಜ್ಞಾನ ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತದೆ. ಶಿಕ್ಷಣದಿಂದ ಪದವಿ ಸಿಗುತ್ತದೆ. ಮತ್ತೆ ಓದುವ ಅವಶ್ಯಕತೆ ಇರುವುದಿಲ್ಲ. ಶಿಕ್ಷಣ ಮುಗಿದು ಹೋಗುತ್ತದೆ. ಶಿಕ್ಷಣದಿಂದ ಪದವಿ ಸಿಗುತ್ತದೆ. ಮತ್ತೆ ಓದುವ ಅವಶ್ಯಕತೆ ಇರುವುದಿಲ್ಲ. ಓದು ಮುಗಿದು ಹೋಗುತ್ತದೆ. ನಿಮಗೂ ಸಹ ಈಗ ತಂದೆ ಓದಿಸುತ್ತಿದ್ದಾರೆ. ನಂತರ ನೀವು ದೇವತಾ ಪದವಿಯನ್ನು ಪಡೆದುಕೊಳ್ಳುತ್ತೀರಿ. ಅಲ್ಲಿ ಈ ಶಿಕ್ಷಣದ ಅವಶ್ಯಕತೆಯೇ ಇಲ್ಲ. ತಂದೆ ಹೇಳುತ್ತಾರೆ, ನಾನೇ ಈ ಶಿಕ್ಷಣವನ್ನು ಓದಿಸುತ್ತೇನೆ ಮತ್ತು ಓದಿಸುವೆನು. ಭಕ್ತಿ ಮಾರ್ಗದಲ್ಲಿ ನೀವು ಎಷ್ಟೊಂದು ಸಾರಿ ಗೀತೆಯನ್ನು ಓದಿರಬಹುದು. ಮೊಟ್ಟ ಮೊದಲು ನೀವು ಪೂಜೆಯನ್ನು ಶುರು ಮಾಡಿದಿರಲ್ಲವೇ? ಅಂದ ಮೇಲೆ ಮಕ್ಕಳು ಎಷ್ಟು ಮಧುರಾತಿ ಮಧುರ ಹೂವುಗಳಾಗಬೇಕು. ಮಧುರಾತಿ ಮಧುರ ಜ್ಞಾನದ ಮಾತುಗಳನ್ನು ಕೇಳಿ ಮತ್ತೆ ಬೇರೆಯವರಿಗೆ ತಿಳಿಸಬೇಕು. ಇದನ್ನಂತೂ ಕಲ್ಪಕಲ್ಪವೂ ನೀವು ಮಾಡುತ್ತೀರಿ. ತಂದೆ ತಿಳಿಸುತ್ತಾ ಇರುತ್ತಾರೆ, ಯಾವ ಕಣ್ಣುಗಳು ಮೋಸ ಮಾಡುತ್ತವೆಯೋ ಅವುಗಳ ಮೇಲೆಯೇ ಕೋಪ ಮಾಡಿಕೊಳ್ಳಿ. ಅಂದರೆ ಸೂರದಾಸನ ಉದಾಹರಣೆ ಇದೆಯಲ್ಲವೇ? ತಮಗೆ ತಾವೇ ಕಪಾಳಕ್ಕೆ ಹೊಡೆದುಕೊಳ್ಳಬೇಕು. ಇದೇನು ನಮ್ಮ ಕಣ್ಣುಗಳು ಏಕೆ ಮೋಸ ಮಾಡಿದವು? ಇಂತಹ ವಿಕರ್ಮದ ಮಾತುಗಳು ಏಕೆ ಬಂದವು?
ಬಾಬಾ ಭಕ್ತಿಯಲ್ಲಿ ಕುಳಿತುಕೊಳ್ಳುತ್ತಿದ್ದಾಗ ಪೂಜೆ ಮಾಡುತ್ತಾ ಮಾಡುತ್ತಾ ಬುದ್ಧಿಯ ಗಮನ ಹೊರಗಡೆ ವ್ಯಾಪಾರ ಇತ್ಯಾದಿಗಳ ಕಡೆಗೆ ಹೋಗುತ್ತಿತ್ತು. ಆಗ ತಮಗೆ ತಾವೇ ಚಿವುಟಿಕೊಳ್ಳುತ್ತಿದ್ದರು. ನಮ್ಮ ಬುದ್ಧಿ ಏಕೆ ಓಡಿ ಹೋಯಿತು? ತಂದೆಯೂ ಹೇಳುತ್ತಾರೆ, ಕ್ರಿಮಿನಲ್ ದೃಷ್ಟಿ ಮೋಸ ಮಾಡಿದರೆ ಕಪಾಳಕ್ಕೆ ಹೊಡೆದುಕೊಳ್ಳಿ, ಆಗ ಸುಧಾರಣೆಯಾಗುತ್ತದೆ. ಆದ್ದರಿಂದ ಬಾಬಾ ಹೇಳುತ್ತಾರೆ, ನಿತ್ಯವೂ ತಮ್ಮ ಚಾರ್ಟ್ ಇಡಬೇಕು. ಶ್ರೀಮತದಂತೆ ನಡೆಯದಿದ್ದರೆ ಮತ್ತೆ ನೀವು ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಮತ್ತು ಈ ಯೂನಿವರ್ಸಿಟಿಯನ್ನು ತೆರೆಯುತ್ತಾ ಹೋಗಿರಿ. ಇಲ್ಲಿ ಬಂದು ಹಣವನ್ನು ಇಡಿ ಎಂದು ಬಾಬಾ ಹೀಗೆ ಹೇಳುವುದಿಲ್ಲ. ಇಲ್ಲ, ಆತ್ಮಿಕ ಯೂನಿವರ್ಸಿಟಿಯನ್ನು ತೆರೆಯಿರಿ. ಬಾಬಾ ಡೈರೆಕ್ಷನ್ಸ್ ಕೊಡುತ್ತಾರೆ. ಸೇವೆಗೆ ಯೋಗ್ಯ ಆಗಬೇಕು. ಹಣವಿದ್ದರೆ ಮ್ಯೂಸಿಯಂ ತೆರೆಯಿರಿ. ಸಾಹಸ ಮಕ್ಕಳದು, ಸಹಯೋಗ ತಂದೆಯದು. ಮನಸ್ಸು ಶುದ್ಧವಾಗಿದ್ದರೆ ನಿಮ್ಮ ಇಚ್ಛೆ ಪೂರ್ಣವಾಗುತ್ತದೆ. ಒಬ್ಬ ತಂದೆಯನ್ನೇ ನೀವು ನೆನಪು ಮಾಡಿದರೆ ವಿಶ್ವದ ಮಾಲೀಕರಾಗುವಿರಿ. ಈ ಸಮಯದಲ್ಲಿ ಪುರುಷಾರ್ಥವನ್ನು ಪೂರ್ತಿ ಮಾಡಬೇಕಿದೆ. ಈಗ ಫೇಲ್ ಆದರೆಂದರೆ ಎಂದಿಗೂ ರಾಜ ರಾಣಿ ಅಥವಾ ಮಹಾರಾಜ ಮಹಾರಾಣಿಯಾಗಲು ಸಾಧ್ಯವಿಲ್ಲ. ಆದ್ದರಿಂದ ಚೆನ್ನಾಗಿ ಪುರುಷಾರ್ಥ ಮಾಡಿರಿ. ವಾಸ್ತವದಲ್ಲಿ ಕನ್ಯೆಯರು ನೌಕರಿ ಮಾಡಿ ತಂದೆ ತಾಯಿ ಅಥವಾ ಸಹೋದರರನ್ನು ಸಾಕಬೇಕಾಗಿದೆಯೇನೋ? ಅತ್ತೆ ಮಾವಂದಿರು ಸೊಸೆಯ ಸಂಪಾದನೆಯನ್ನು ತಿನ್ನುವುದಿಲ್ಲ. ಇದು ನಿಯಮವೂ ಅಲ್ಲ. ಆದರೆ ಇತ್ತೀಚೆಗೆ ಹಸಿವು ಉಂಟಾಗಿದೆ. ಹೆಣ್ಣು ಮಕ್ಕಳು ಸಹ ಸಂಪಾದನೆ ಮಾಡಿ ಇಡೀ ಮನೆಗೆ ತಿನ್ನಿಸುತ್ತಾರೆ. ಎಷ್ಟೊಂದು ದುಃಖದಲ್ಲಿ ಇದ್ದಾರೆಂದರೆ ತಮ್ಮನ್ನು ಬಿಡಿಸಿಕೊಳ್ಳಲು ಸಹ ಸಾಧ್ಯವಾಗುವುದಿಲ್ಲ. ಈಗ ನೀವು ಮಕ್ಕಳು ಸಿಂಹಿಣಿಯರಾಗಬೇಕು. ಶ್ರೀಮತದಂತೆ ನಡೆಯಬೇಕು. ವಿಘ್ನಗಳು ಬರುತ್ತವೆ, ಅತ್ಯಾಚಾರಗಳಾಗುತ್ತವೆ. ಮಾತೆಯರೇ ಕೂಗಿಕೊಳ್ಳುತ್ತಾರೆ. ಕಳಸವನ್ನು ಕೂಡ ತಂದೆ ಮಾತೆಯರಿಗೆ ಕೊಡುತ್ತಾರೆ. ಇದನ್ನು ಬಾಬಾ ತಿಳಿಸಿದ್ದಾರೆ. ನೀವು ಒಮ್ಮೆ ಸ್ತ್ರೀಯರಿಂದ ಪುರುಷರು, ಮತ್ತೊಮ್ಮೆ ಪುರುಷರಿಂದ ಸ್ತ್ರೀಯರಾಗಿ ಜನ್ಮ ಪಡೆಯುತ್ತೀರಿ. ಈ ಸಮಯದಲ್ಲಿ ಮೆಜಾರಿಟಿ ಮಾತೆಯರಿದ್ದರೂ ಅಲ್ಲಿ ಯಾರಾದರೂ ಪುರುಷರೂ ಆಗುತ್ತಾರೆ ಅಲ್ಲವೇ? ಹಾಗೇನಿಲ್ಲ. ಸ್ತ್ರೀಯಾದವರು ಸ್ತ್ರೀಯಾಗಿಯೇ ಇರುತ್ತಾಳೆ ಎಂದು ಅಲ್ಲ. ಈ ಜನ್ಮದಲ್ಲಿ ಒಂದು ಸ್ತ್ರೀಯಾಗಿದ್ದರೆ ಮುಂದಿನ ಜನ್ಮದಲ್ಲಿ ಪುರುಷ ಆಗಬಹುದು. ತಂದೆ ಹೇಳುತ್ತಾರೆ, ವಿಶೇಷವಾಗಿ ಕುಮಾರಿಯರು ತಮ್ಮ ಮೇಲೆ ತಾವು ಕರುಣೆ ತೋರಿಸಿಕೊಳ್ಳಬೇಕು. ಇಲ್ಲದಿದ್ದರೆ ವಿಕಾರದಲ್ಲಿ ಹೋಗಿ ತಮ್ಮ ಮೇಲೆ ತಾವೇ ಬೆಟ್ಟವನ್ನು ಉರುಳಿಸಿಕೊಳ್ಳುತ್ತಾರೆ. ತಂದೆಯಂತೂ ಬಂದು ನಿರ್ವಿಕಾರಿಯನ್ನಾಗಿ ಮಾಡುತ್ತಾರೆ. ಆ ಕಾಲೇಜ್ ಇತ್ಯಾದಿಗಳ ಸ್ಥಾನಮಾನವನ್ನು ಸಹ ನೋಡಿರಿ. ಈ ಸ್ಥಾನಮಾನವನ್ನು ನೋಡಿರಿ. ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕು. ಮಾತೆಯರು ಕುಮಾರಿಯರು ಬಹಳ ಪುರುಷಾರ್ಥ ಮಾಡಬೇಕು. ಅನೇಕರ ಸೇವೆ ಮಾಡಬೇಕಾಗಿದೆ. ಸಮಯ ಹತ್ತಿರ ಬರುತ್ತಾ ಇದೆ. ಬಾಡಿಗೆ ಇತ್ಯಾದಿಗಳಿಗೆ ಹೆದರುವ ಅವಶ್ಯಕತೆ ಇಲ್ಲ. ಒಂದು ದಿನ ಬರುತ್ತದೆ, ಆಗ ನಿಮ್ಮ ಕಾಲಿಗೆ ಬಿದ್ದು ಕೈ ಮುಗಿದು ಕರೆದುಕೊಂಡು ಹೋಗುವರು. ಸೇವೆಗಾಗಿ ಈ ಹಾಲ್ಗಳನ್ನು ತೆಗೆದುಕೊಳ್ಳಿ ಎಂದು. ನೀವೂ ಸಹ ಪಟ್ಟೆಂದು ಹೇಳುವಿರಿ. ಅರೆ, ಇದೇನು ನಾಚಿಕೆ ಬರುವುದಿಲ್ಲವೇ? ನೀವು ಕಸಾಯಿಖಾನೆಗಳನ್ನು ಕಟ್ಟುತ್ತೀರಿ. ಕನ್ಯೆಯರು ಯಾವಾಗ ಹೀಗೆ ಕುಳಿತು ತಿಳಿಸುತ್ತಾರೋ ಆಗಲೇ ಹೃದಯ ವಿದ್ರಾವಕವಾಗುತ್ತದೆ, ಅಂದರೆ ಹೃದಯ ಕರಗುತ್ತದೆ. ಉಳಿದಂತೆ ಮನೆ ಇತ್ಯಾದಿಗಳನ್ನು ಖರೀದಿ ಮಾಡಬೇಕಿಲ್ಲ. ಮಕ್ಕಳ ಹಣವನ್ನು ಕಾರ್ಯದಲ್ಲಿ ತೊಡಗಿಸಬೇಕು. ಹಾಗೆಯೇ ಸುಮ್ಮನೆ ಬಿಡುವುದಲ್ಲ. 2-3 ಸಾವಿರ ಬಾಡಿಗೆಗೆ ತೆಗೆದುಕೊಳ್ಳಿರಿ. ಅದರಲ್ಲಿ ದೊಡ್ಡ ಮ್ಯೂಸಿಯಂ ತೆರೆಯಿರಿ. ಇದು ಈಶ್ವರೀಯ ಕಾಲೇಜ್. ಇದರಿಂದ ನಡತೆ ಸುಧಾರಣೆಯಾಗುತ್ತದೆ. ಮುಖ್ಯವಾದದ್ದು ವಿಕಾರದ ನಡತೆ. ಮತ್ತು ವಿಕಾರಿ ಮನುಷ್ಯರಿಗೆ ಈ ವಿಕಾರಿಯ ನಡತೆಯೇ ಇಷ್ಟವಾಗುತ್ತದೆ. ಪ್ರಪಂಚವು ಬಹಳ ಕೆಟ್ಟದ್ದಾಗಿದೆ. 8, 10, 12 ವರ್ಷದ ವಯಸ್ಸಿನ ಹೆಣ್ಣು ಮಕ್ಕಳು ಚಿಕ್ಕ ಮಕ್ಕಳೊಂದಿಗೂ ವಿಕಾರಕ್ಕೆ ವಶ ಆಗುತ್ತಾರೆ. ಇದನ್ನು ಆಟ ಎಂದು ತಿಳಿದುಕೊಳ್ಳುತ್ತಾರೆ. ತಮ್ಮ ತಂದೆಯೇ ಮಕ್ಕಳೊಂದಿಗೆ ಆಟವಾಡುತ್ತಾರೆ, ಅದರ ವಿಕಾರದ ಆಟ ಆಡುತ್ತಾರೆ. ಜಗತ್ತು ಯಾವ ರೀತಿ ಇದೆ ಎನ್ನುವ ಮಾತನ್ನೇ ಕೇಳಬೇಡಿ. ಇದರಲ್ಲಿ ಸಾಧು ಸಂತರು ಎಲ್ಲರೂ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಇದು ಇರುವುದೇ ವಿಕಾರಿ ಪ್ರಪಂಚ. ಗುರು ಸಂತರೂ ಕೂಡ ಕೆಲವರು
ಕೊಳಕು ಕೆಲಸ ಮಾಡುತ್ತಾರೆ, ಪತಿತರಾಗಿ ಬಿಡುತ್ತಾರೆ. ತಂದೆ ತಿಳಿಸುತ್ತಾರೆ, ಈಗ ಭಕ್ತಿ ಪೂರ್ಣವಾಯಿತು. ಕೆಳಗೆ ಇಳಿಯುತ್ತಾ ಇಳಿಯುತ್ತಾ ನರಕದಲ್ಲಿ ಬಿದ್ದಿದ್ದೀರಿ. ರಾವಣನು ಸಂಪೂರ್ಣ ಒದೆಯುತ್ತಾನೆ. ಅದು ಒದೆಯುವ ಸಂಘ ಆಗಿದೆ. ಅಂದರೆ ರಾವಣನ ಸಂಘದಲ್ಲಿದ್ದೀವಿ ಅಂದರೆ ಒದೆಯುವ ಸಂಘ ಆಗಿದೆ. ಮನುಷ್ಯರು ಕೋಪದಲ್ಲಿದ್ದಾಗ ಬೇರೆಯವರಿಗೆ ಕಾಲಿನಿಂದ ಒದೆಯುತ್ತಾರೆ. ರಾವಣನೂ ಕೂಡ ಒದ್ದು ಏಣಿಯಿಂದ ಕೆಳಗಿಳಿಸಿದ್ದಾನೆ. ಇದು ಬೇಹದ್ದಿನ ಮಾತು. ನೀವು ಮಕ್ಕಳು ಈಗ ಸೇವೆಗೆ ಯೋಗ್ಯ ಆಗುತ್ತಿದ್ದೀರಿ. ಏಕೆಂದರೆ ಮಕ್ಕಳು ತಂದೆಗೆ ಸಹಾಯ ಮಾಡಬೇಕಲ್ಲವೇ? ಯಾವ ಸಹಾಯ ಮಾಡಬೇಕು? ತಮ್ಮ ಸಹಪಾಠಿಗಳನ್ನು ಪಾವನರನ್ನಾಗಿ ಮಾಡಬೇಕು. ಪಾವನರಾಗುವ ವಿಧಾನವನ್ನು ತಂದೆ ತಿಳಿಸಿದ್ದಾರೆ. ಇದು ನೆನಪಿನ ಯಾತ್ರೆ. ಈ ಟ್ರಾನ್ಸ್ ಅಥವಾ ಧ್ಯಾನ ಸಾಕ್ಷಾತ್ಕಾರದಲ್ಲಿ ಹೋಗುವುದು ಕಾಯಿದೆಗೆ ವಿರುದ್ಧವಾಗಿದೆ. ನೆನಪಿನ ಯಾತ್ರೆಯಿಂದಲೇ ಪಾಪ ಭಸ್ಮವಾಗುತ್ತದೆ. ಧ್ಯಾನ ಇತ್ಯಾದಿ ಭಕ್ತಿ ಮಾರ್ಗವಾಗಿದೆ. ತನ್ನನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುವುದರಿಂದ ತಮೋಪ್ರಧಾನರಿಂದ ಸತೋಪ್ರಧಾನವಾಗುವುದು ಆಗಿದೆ. ಈಗ ಏರುವ ಮಾತಾಗಿದೆ. ನೀವು ತಿಳಿದುಕೊಳ್ಳುತ್ತೀರಿ ಕೂಡ. ಇದು ಉತ್ಥಾನ ಮತ್ತು ಪತನ ಎಂದು ತಿಳಿದುಕೊಳ್ಳುತ್ತೀರಿ. ಆತ್ಮಗಳು ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಪಾವನವಾಗಿ ಬಿಡುತ್ತವೆ. ತಂದೆ ಯುಕ್ತಿಯನ್ನು ಹೇಳಿಕೊಡುತ್ತಾರೆ. ಹಾಗೆ ಸುಮ್ಮನೆ ಪಾವನರನ್ನಾಗಿ ಮಾಡುವುದಿಲ್ಲ. ಯುಕ್ತಿಯನ್ನು ತಿಳಿಸುತ್ತಾರೆ. ತನ್ನನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ. ತಂದೆ ಮಕ್ಕಳಿಂದ ಪರಿಶ್ರಮ ಮಾಡಿಸುತ್ತಾರೆ. ಕೃಪೆ ಅಥವಾ ಆಶೀರ್ವಾದ ಮಾಡುವುದಿಲ್ಲ. ನೆನಪಿನ ಯಾತ್ರೆಯಿಂದ ತಮಗೆ ತಾವೇ ರಾಜತಿಲಕವನ್ನು ಇಟ್ಟುಕೊಳ್ಳಿರಿ ಎಂದು ತಂದೆ ತಿಳಿಸುತ್ತಾರೆ. ಈ ನೆನಪಿನ ಯಾತ್ರೆಯಲ್ಲೇ ವಿಘ್ನಗಳು ಬರುತ್ತವೆ. ಈ ಪರಿಶ್ರಮ ಪಡಬೇಕಾಗಿದೆ. ಮಕ್ಕಳು ತಂದೆಯನ್ನು ನೆನಪು ಮಾಡಿ ಮನೆಗೆ ಹೋಗಬೇಕಿದೆ. ತೊಂದರೆಯ ಮಾತೇ ಇಲ್ಲ. ಹೇಳುತ್ತಾ ಕುಳಿತುಕೊಳ್ಳುತ್ತಾ ಅಡ್ಡಾಡುತ್ತಾ ಆತ್ಮವು ತನ್ನ ತಂದೆಯನ್ನು ನೆನಪು ಮಾಡಬೇಕು. ಚಕ್ರವೂ ಸಹ ಬುದ್ಧಿಯಲ್ಲಿದೆ. ಇಲ್ಲಿ ತಂದೆಯ ಹತ್ತಿರ ರಿಫ್ರೆಶ್ ಆಗಲು ಬರುತ್ತೀರಿ. ಇಲ್ಲಿ ನೀವು ದೈವಿ ಪರಿವಾರದಲ್ಲಿದ್ದೀರಿ. ಅಲ್ಲಿ ಸೆಂಟರ್ಗೆ ಬಂದು ಮತ್ತೆ ಹೊರಟು ಹೋಗುತ್ತೀರಿ. ಹೇಗೆಂದರೆ ಪರೀಕ್ಷೆಗೆ ಹೋಗಿ ಬರುತ್ತೀರಿ. ಪರಿವಾರದಲ್ಲಿ ಇರುತ್ತಾ ಮರೆತು ಹೋಗುವುದಿಲ್ಲ ತಾನೆ. ಇಲ್ಲಿ ತಂದೆಯ ಹತ್ತಿರ ಬರುತ್ತೀರಿ. ಇದು ತಂದೆ ಮತ್ತು ಸಹೋದರರ ಪರಿವಾರವಾಗಿದೆ. ಇಲ್ಲಿ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಿ. ಆಗ ನೆನಪು ಅವಶ್ಯವಾಗಿ ತಂದೆಯದೇ ಬರುತ್ತದೆ. ತಂದೆ ಸಮ್ಮುಖದಲ್ಲಿ ತಿಳಿಸುತ್ತಾರೆ. ಪಾಯಿಂಟ್ಸ್ ಜಾಸ್ತಿ ಬೇರೇನೂ ಇಲ್ಲ. ಕೇವಲ ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ದೇಹಿ ಅಭಿಮಾನಿ ಭವ, ಆತ್ಮಾಭಿಮಾನಿ ಭವ. ಇದನ್ನು ಯಾರು ಹೇಳಿದರು? ಪರಮಪಿತ ಪರಮಾತ್ಮನು ಹೇಳಿದರು. ನನ್ನನ್ನು ನೆನಪು ಮಾಡಿರಿ, ಆಗ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ. ತಂದೆಯು ಪತಿತ ಪಾವನನಾಗಿದ್ದಾರಲ್ಲವೇ? ಹಾಗಾದರೆ ಹೇಗೆ ಪಾವನರನ್ನಾಗಿ ಮಾಡುವರು? ಗಂಗೆಯಲ್ಲಿ ಸ್ನಾನ ಮಾಡಿಸುವರೇ? ಇಲ್ಲ. ಶ್ರೇಷ್ಠಾತಿ ಶ್ರೇಷ್ಠರಾಗಲು ಶ್ರೀಮತವನ್ನು ಕೊಡುತ್ತಾರೆ. ಶ್ರೇಷ್ಠಾತಿ ಶ್ರೇಷ್ಠ ಎಂದು ಪಾವನರಿಗೆ, ಭ್ರಷ್ಟಾತಿ ಭ್ರಷ್ಟ ಎಂದು ಪತಿತರಿಗೆ ಹೇಳಲಾಗುತ್ತದೆ. ಭ್ರಷ್ಟರಾಗಲು 84 ಜನ್ಮಗಳು. ಶ್ರೇಷ್ಠರಾಗುವ ತಿಳುವಳಿಕೆ 1 ಸೆಕೆಂಡ್ನಲ್ಲಿ ಸಿಗುತ್ತದೆ. ಮತ್ತೆ ಪುರುಷಾರ್ಥ ಮಾಡಬೇಕಾಗಿದೆ. ಶಿಕ್ಷಣದಲ್ಲಿ ಸಬ್ಜೆಕ್ಟ್ಗಳು ಇರುತ್ತವೆ. ಇದರಲ್ಲಿ ಮುಖ್ಯ ಸಬ್ಜೆಕ್ಟ್ ತನ್ನನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುವುದಾಗಿದೆ. ಮೊಟ್ಟ ಮೊದಲು ನಾವು ಆತ್ಮ ಆಗಿದ್ದೇವೆ. ನಂತರ ಶರೀರವನ್ನು ಧಾರಣೆ ಮಾಡಿದ್ದೇವೆ. ಶಾಂತಿಧಾಮದಲ್ಲಿ ಶರೀರ ಇರುವುದಿಲ್ಲ. ಇಲ್ಲಿ ಪಾತ್ರವನ್ನು ಅಭಿನಯಿಸಲು ಮತ್ತೆ ಶರೀರವನ್ನು ತೆಗೆದುಕೊಂಡಿದ್ದೇವೆ. 84 ಜನ್ಮಗಳ ಪಾತ್ರವನ್ನು ಅಭಿನಯಿಸಬೇಕಾಗುತ್ತದೆ. ನೀವೇ ಪಾತ್ರಧಾರಿಗಳು ಆಗಿದ್ದೀರಿ. ಯಾರು ತಮೋಪ್ರಧಾನದಿಂದ ಸತೋಪ್ರಧಾನ, ಸತೋಪ್ರಧಾನದಿಂದ ತಮೋಪ್ರಧಾನರಾಗುತ್ತೀರಿ. ಬ್ರಾಹ್ಮಣ, ದೇವತಾ, ಕ್ಷತ್ರಿಯ, ವೈಶ್ಯ, ಶೂದ್ರ, ಮತ್ತು ನೀವೇ ಬಂದು ಬ್ರಾಹ್ಮಣರಾಗುತ್ತೀರಿ. ಎಲ್ಲರೂ 84 ಜನ್ಮಗಳನ್ನು ತೆಗೆದುಕೊಳ್ಳುವುದಿಲ್ಲ.
ಕೆಲವರಂತೂ ಸ್ವರ್ಗಕ್ಕೆ ಹೋಗುವುದೇ ಇಲ್ಲ, ಹಿಂದೆ ಬರುತ್ತಾರೆ. ಅಂದರೆ ಸ್ವರ್ಗದ ನಂತರ ಬರುತ್ತಾರೆ. ಇದು ಡ್ರಾಮಾದ ಆಟವಾಗಿದೆ. ಪ್ರತಿಯೊಬ್ಬ ಆತ್ಮನು ಪಾತ್ರಧಾರಿಯಾಗಿದ್ದಾನೆ. ಆತ್ಮಗಳು ಮೇಲೆ ಇರುತ್ತವೆ. ಎಲ್ಲರೂ ಪಾತ್ರದಲ್ಲಿ ಬರಬೇಕಾಗಿದೆ. ಮನುಷ್ಯ ಶರೀರವನ್ನು ಧಾರಣೆ ಮಾಡಿ ಮನುಷ್ಯರು ಯಾವಾಗ ದೇವತೆಗಳಾಗಿದ್ದರೋ ಆಗ ಸುಖಿಗಳಾಗಿದ್ದರು. ಅವರು ಈಗ ದುಃಖಿಗಳಾಗಿದ್ದಾರೆ. ಮೊಟ್ಟ ಮೊದಲು ಮನುಷ್ಯರ ಮಾತನ್ನು ತಿಳಿದುಕೊಳ್ಳಿ, ನಂತರ ಪ್ರಾಣಿಗಳ ಮಾತು. ಕರೆಯುವುದು ಅಂದರೆ ಭಗವಂತನನ್ನು ಕರೆಯುವುದು ಮನುಷ್ಯರಲ್ಲವೇ? ಮನುಷ್ಯರು ಪ್ರಾಣಿ ಸಮಾನರಾಗಿದ್ದಾರೆ, ಆದರೂ ಕರೆಯುವುದು ಮನುಷ್ಯರೇ. ಪ್ರಾಣಿಗಳಂತೂ ಕರೆಯುವುದಿಲ್ಲ, ನೀವೇ ಕರೆಯುತ್ತೀರಿ. ನಿಮಗೆ ತಂದೆ ಶಿಕ್ಷಣವನ್ನು ಕೊಡುತ್ತಾರೆ. ಮುಳ್ಳಿನಿಂದ ಹೂವಿನ ಸಮಾನ ಮಾಡುತ್ತಿದ್ದಾರೆ. ನಿಮಗೆ ಡೈರೆಕ್ಷನ್ಸ್ ಕೂಡ ಕೊಡುತ್ತಾರೆ. ತಂದೆ ಓದಿಸುತ್ತಾರೆ. ನೆನಪು ಕೂಡ ಟೀಚರ್ನನ್ನು ಮಾಡಬೇಕಾಗಿದೆ. ಗುರಿ ಮತ್ತು ಉದ್ದೇಶ ಕೂಡ ಇದೆ, ಅದೇ ಆಗಬೇಕು. ಇದು ಬಹಳ ಬಹಳ ಸಹಜವಾಗಿದೆ. ನೀವು ಕಲ್ಪಕಲ್ಪವೂ ಈ ಜ್ಞಾನವನ್ನು ಓದುತ್ತೀರಿ. ನಿಮಗೆ ಸ್ಮೃತಿಗೂ ಬಂದಿದೆ. ನಾವು 5000 ವರ್ಷಗಳ ನಂತರ ತಂದೆಯಿಂದ ರಾಜಯೋಗವನ್ನು ಕಲಿತು ಪುರುಷಾರ್ಥ ಮಾಡುತ್ತಿದ್ದೇವೆ. ಎಷ್ಟರ ಮಟ್ಟಿಗೆ ಪುರುಷಾರ್ಥ ಮಾಡುತ್ತೀರೋ ಅಷ್ಟರ ಮಟ್ಟಿಗೆ ಪ್ರಾರಬ್ಧ ಸಿಗುತ್ತದೆ. ಓದಿಸುವವರು ಒಬ್ಬರೇ ಆಗಿದ್ದಾರೆ. ಉಳಿದದ್ದು ಪ್ರತಿಯೊಬ್ಬರ ಪುರುಷಾರ್ಥದ ಮೇಲಿದೆ. ಬೇರೆಯವರನ್ನು ನಿಮ್ಮ ಸಮಾನ ಮಾಡಿಕೊಳ್ಳಬೇಕಿದೆ. ದೊಡ್ಡ ದೊಡ್ಡ ಮಹಾರಥಿಗಳು ಸೆಂಟರ್ನಲ್ಲಿದ್ದಾರೆ. ಅವರು ತಮ್ಮ ಸಮಾನ ಮಾಡಿಕೊಳ್ಳುತ್ತಾರಲ್ಲವೇ? ನೀವು ಸಹ ನಿಮ್ಮ ಸಮಾನ ಮಾಡಿಕೊಳ್ಳಬೇಕು. ತಂದೆ ಮತ್ತು ರಚನೆಯ ಪರಿಚಯವನ್ನು ನೀವೇ ತಿಳಿದುಕೊಂಡಿದ್ದೀರಿ. ನೀವೀಗ ಒಡೆಯರಾಗಿದ್ದೀರಿ, ಆಸ್ತಿಕರಾಗಿದ್ದೀರಿ. ಮಾಲೀಕನಿಂದ ಎಷ್ಟೊಂದು ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಿ. ಶಿವಬಾಬನಿಂದ ಎಷ್ಟೊಂದು ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಿ. ಶಿವಬಾಬಾ ಬೇಹದ್ದಿನ ಮಾಲೀಕ, ಅವರು ಹದ್ದಿನ ದಣಿ. ತಮ್ಮ ಮನೆಯ ಮಟ್ಟಿಗೆ, ಅಂದರೆ ತಮ್ಮ ಮನೆಯಲ್ಲಿ ಎಷ್ಟು ಆಸ್ತಿ ಇದೆ ಅದಕ್ಕೆ ಮಾತ್ರ ಅವರು ಮಾಲೀಕರು. ಇವರು ಅಂದರೆ ಶಿವಬಾಬಾ ಇಡೀ ಬೇಹದ್ದಿನ ಮನೆಗೆ ಮಾಲೀಕರಾಗಿದ್ದಾರೆ, ವಿಶ್ವಕ್ಕೆ ಮಾಲೀಕರಾಗಿದ್ದಾರೆ. ವಿಶ್ವವನ್ನು ತಮೋಪ್ರಧಾನದಿಂದ ಸತೋಪ್ರಧಾನವನ್ನಾಗಿ ಮಾಡುತ್ತಾರೆ. ನರಕದಿಂದ ಸ್ವರ್ಗವಾಸಿಗಳನ್ನಾಗಿ ಮಾಡುತ್ತಾರೆ. ವಿಶ್ವವನ್ನು ಪರಿವರ್ತನೆ ಮಾಡುವವರಾಗಿದ್ದಾರೆ. ತಾವೇ ಚೇಂಜ್ ಆಗುವುದಿಲ್ಲ. ತಾವೇ ಎವರ್ ಪ್ಯೂರ್, ಎವರ್ ಶಾಂತ ಆಗಿದ್ದಾರೆ. ಅಂದರೆ ಶಿವಬಾಬಾ ಸ್ವಯಂ ಎವರ್ ಪ್ಯೂರ್, ಸದಾ ಶಾಂತ ಆಗಿದ್ದಾರೆ. ಶಾಂತಿಧಾಮದ ಮಾಲೀಕರಾಗಿದ್ದಾರೆ. ಮಕ್ಕಳನ್ನು ಸುಖಧಾಮದ ಮಾಲೀಕರನ್ನಾಗಿ ಮಾಡುತ್ತಾರೆ. ಈಗ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಿ. ಅಲ್ಲಿ ಸಹೋದರರ ಸಮ್ಮುಖದಲ್ಲಿ ಓದುತ್ತೀರಿ. ಇಲ್ಲಿ ಸಹೋದರರು ತಂದೆಯ ಸಮ್ಮುಖದಲ್ಲಿ ಬರುತ್ತೀರಿ. ತಂದೆಯಿಂದ ಓದಿ ಆಸ್ತಿಕರಾಗುತ್ತೀರಿ. ನಂತರ ರಾವಣನು ಬಂದು ನಿಮ್ಮನ್ನು ನಾಸ್ತಿಕರನ್ನಾಗಿ ಮಾಡುತ್ತಾನೆ. ಮಕ್ಕಳಲ್ಲಿ ತಿಳುವಳಿಕೆ ಇದೆ. ತಂದೆ ಬರುತ್ತಾರೆ. ತಂದೆ ಬಂದು ನಮ್ಮನ್ನು ಹೊಸ ಪ್ರಪಂಚದ ಮಾಲೀಕರನ್ನಾಗಿ ಮಾಡುತ್ತಾರೆ. ಇದು ಹಳೆಯ ಪ್ರಪಂಚವಾಗಿದೆ. ಹೊಸ ಪ್ರಪಂಚವನ್ನು ನೀವು ತಿಳಿದುಕೊಂಡಿದ್ದೀರಿ. ಕೇವಲ ದೇವತೆಗಳ ರಾಜ್ಯವಿತ್ತು. ನೀವು ಪೂಜ್ಯ ದೇವಿ ದೇವತೆಗಳಾಗಿದ್ದೀರಿ. ನೀವು ಭಾರತವಾಸಿಗಳೇ ಪೂಜ್ಯ ಮತ್ತು ಪೂಜಾರಿಗಳಾಗುತ್ತೀರಿ. ಪೂಜ್ಯ ದೇವಿ ದೇವತೆಗಳು ಎಂದು ಹೇಳಲಾಗುತ್ತದೆ. ನೀವು ಮಕ್ಕಳಿಗೆ ನೆನಪಿಗೆ ಬರುತ್ತದೆ, ನಾವು ಪೂಜ್ಯರಾಗಿದ್ದೆವು, ಈಗ ಪೂಜಾರಿಗಳಾಗಿದ್ದೇವೆ. ಈಗ ಮತ್ತೆ ಪೂಜ್ಯರಾಗುತ್ತಿದ್ದೀರಿ, ಮತ್ತೆ ಪೂಜಾರಿಗಳಾಗುವಿರಿ. ಏಣಿಯನ್ನು ಇಳಿಯುವಿರಿ. ಉತ್ಥಾನದಲ್ಲಿ ಅಂದರೆ ಶ್ರೇಷ್ಠ ಮಟ್ಟದಲ್ಲಿ ಸತ್ಯುಗಕ್ಕೆ ಕೇವಲ ನೀವು ದೇವಿ ದೇವತೆಗಳೇ ಇದ್ದೀರಿ. ಮನುಷ್ಯರಿರಲಿಲ್ಲ. ಅಂದರೆ ಅನ್ಯ ಬೇರೆ ಯಾವ ಮನುಷ್ಯರಿಲ್ಲ. ಕೇವಲ ನೀವು ದೇವತಾ ಧರ್ಮದವರೇ ಆಗಿದ್ದೀರಿ. ಬೇರೆ ಯಾವ ಧರ್ಮದ ಮನುಷ್ಯರೂ ಇರಲಿಲ್ಲ. ಈಗ ಮತ್ತೆ ನೀವು ದೇವಿ ದೇವತೆಗಳಾಗುತ್ತಿದ್ದೀರಿ. ಅತಿ ಪವಿತ್ರ ಕೇವಲ ನೀವೇ ಆಗುತ್ತೀರಿ. ನೀವೇ ಹೇಳುತ್ತೀರಿ, ನಿರ್ವಿಕಾರಿ ಪವಿತ್ರ ಪ್ರಪಂಚ ಸತ್ಯಯುಗ. ಕೇವಲ ಅಲ್ಲಿ
ನೀವೇ ಇರುತ್ತೀರಿ. ಆ ಸಮಯದಲ್ಲಿ ಬೇರೆ ಯಾವ ಧರ್ಮದವರು ಇರಲಿಲ್ಲ ಎಂದು ನೀವೇ ತಿಳಿದುಕೊಂಡಿದ್ದೀರಿ. ಆಗ ಚಂದ್ರವಂಶೀಯರೂ ಇರಲಿಲ್ಲ. ಈಗ ನೀವು ಹೇಳುವಿರಿ, ನಾವು ಸೂರ್ಯವಂಶಿಗಳಾಗಲು ಬಂದಿದ್ದೇವೆಯೇ ಹೊರತು ಚಂದ್ರವಂಶಿಗಳಾಗಲು ಅಲ್ಲ. ಇದು ಸಂಗಮಯುಗ. ಶಾಂತಿಧಾಮ ಸುಖಧಾಮವನ್ನು ನೀವು ನೆನಪು ಮಾಡುತ್ತೀರಿ. ಯಾವುದು ಕಳೆದು ಹೋಯಿತೋ ಅದರ ಚಿಂತನೆ ಮಾಡುವುದನ್ನು ನಿಲ್ಲಿಸಿ. ಗತಿಸಿದ್ದು ಗತಿಸಿ ಹೋಯಿತು, ಆಗಿದ್ದು ಆಗೋಯ್ತು. ನಿಮ್ಮ ಬುದ್ಧಿ ಇರುವುದು ಈಗ ಭವಿಷ್ಯದ ಕಡೆಗೆ. ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿರಿ. ಎಷ್ಟು ಜನರಿಗೆ ಸುಖದ ದಾರಿಯನ್ನು ತೋರಿಸಿದೆವು ಎಂದು ನೋಟ್ ಮಾಡಿಕೊಳ್ಳಿರಿ, ಬರೆದಿಟ್ಟುಕೊಳ್ಳಿರಿ. ಈ ಜೀವಾತ್ಮಕ್ಕೆ ಪವಿತ್ರತೆ, ಸುಖ, ಶಾಂತಿ ಸಿಗುತ್ತದೆ. ನೀವು ಜೀವಾತ್ಮರು ಸತ್ಯಯುಗದಲ್ಲಿರುತ್ತೀರಿ. ಅಲ್ಲಿ ಜಗಳ ಇತ್ಯಾದಿಗಳ ಮಾತೇ ಇಲ್ಲ. ಅಲ್ಲಿ ಯಾವುದೇ ಅಶಾಂತಿಯ ಕಾರಣ ಇರುವುದಿಲ್ಲ. ಅಂದ್ರಲ್ಲ, ಇಂಥದಕ್ಕೆ ಅಶಾಂತಿ ಆಗಿದೆ, ಅದಕ್ಕೆ ಕಾರಣನೇ ಇಲ್ಲ. ಅಲ್ಲಿ ಅಶಾಂತಿ ಇಲ್ಲ, ಶಾಂತಿಯೇ ಶಾಂತಿ ಇದೆ. ಇಲ್ಲಿ ಅಶಾಂತಿ ಇದೆ. ಒಬ್ಬರಿಗೊಬ್ಬರು ಅಶಾಂತರಾಗುತ್ತಾರೆ, ಬೇರೆಯವರನ್ನು ಅಶಾಂತಗೊಳಿಸುತ್ತಾರೆ. ಸತೋಪ್ರಧಾನವಾಗಿದ್ದರೆ ಅಶಾಂತಿಯ ಹೆಸರೇ ಇರುವುದಿಲ್ಲ. ಸತ್ಯಯುಗದಲ್ಲಿ ಶಾಂತಿ ಇದೆ. ಯಾರಿಂದಲೂ ಅಶಾಂತಿ ಸಿಗುವುದಿಲ್ಲ. ಆಗ ಶಾಂತಿಯ ಸಾಗರನಾಗಿರುವ ತಂದೆಯನ್ನು ಕರೆಯುತ್ತಾರೆ. ಆದರೆ ತಿಳುವಳಿಕೆ ಇಲ್ಲ. ವಿಶ್ವದಲ್ಲಿ ಶಾಂತಿ ಇದೆ ಎಂದು ಹೇಳುತ್ತಾರೆ, ಆದರೆ ಅದು ನೀವು ರಾಜ್ಯಭಾರ ಮಾಡುವಾಗ ಹೇಳುತ್ತಾರೆ ಅಲ್ಲವೇ ವಿಶ್ವದಲ್ಲಿ ಶಾಂತಿ ಇತ್ತು ಎಂದು. ಈ ಎಲ್ಲ ಮಾತುಗಳನ್ನು ತಂದೆಯೇ ತಿಳಿಸುತ್ತಾರೆ. ಬೇರೆ ಯಾವ ಮನುಷ್ಯ ಮಾತ್ರರು ತಿಳಿಸಲಾರರು. ತಂದೆಯೇ ನೀವು ಬ್ರಾಹ್ಮಣ ಕುಲದವರಿಗೆ ತಿಳಿಸುತ್ತಾರೆ. ಆದಿದೇವ ಆಡಮ್ ಎಂದು ಹೇಳುತ್ತಾರಲ್ಲವೇ, ನೀವು ದಾದಾನನ್ನು ಭಗವಂತ ಎಂದು ಏಕೆ ಕರೆಯುತ್ತೀರಿ ಎಂದು ಕೇಳುತ್ತಾರೆ. ಆಗ ಮಗು ಹೇಳಿತು, ದಾದಾ ಆದರೂ ಮನುಷ್ಯರಾಗಿದ್ದಾರೆ. ನೀವಂತೂ ನಾಯಿ, ಬೆಕ್ಕು, ಆಮೆ, ಮೀನುಗಳಲ್ಲಿಯೂ ಭಗವಂತ ಇದ್ದಾನೆ ಎಂದು ಹೇಳುತ್ತೀರಿ. ನಾವು ಮನುಷ್ಯರಿಗೆ ಹೇಳುತ್ತೇವೆ ಅಲ್ಲವೇ? ಆಗ ನಿಮಗೆ ಬೇಹದ್ದಿನ ನಶೆ ಇರುತ್ತದೆ. ನಂಬರ್ ವಾರ್ ನಶೆ ಮತ್ತು ಸ್ವಲ್ಪ ಕಡಿಮೆ ನಶೆ ಸತ್ಯಯುಗದಲ್ಲಿ. ಹೀಗಿರುವುದು ಪುರುಷೋತ್ತಮ ಸಂಗಮ ಯುಗ. ನಿಮ್ಮನ್ನು ಸತ್ಯಯುಗದ ಮಾಲೀಕ ಪುರುಷೋತ್ತಮರನ್ನಾಗಿ ಸಂಗಮ ಯುಗದಲ್ಲಿ ಮಾಡುತ್ತಾರೆ. ಆದ್ದರಿಂದ ಈ ಬ್ರಾಹ್ಮಣ ಕುಲ ಸರ್ವಶ್ರೇಷ್ಠವಾಗಿದೆ. ಸೆಕೆಂಡ್ ನಂಬರ್ನಲ್ಲಿ ನೀವು ದೇವತೆಗಳಾಗುತ್ತೀರಿ. ಬ್ರಾಹ್ಮಣರು ನಂಬರ್ 1. ಆದ್ದರಿಂದ ಒಂದಂತೂ ತಂದೆಯನ್ನು ನೆನಪು ಮಾಡಬೇಕು. ತಂದೆ ಟೀಚರ್ ಕೂಡ ಆಗಿದ್ದಾರೆ. ಟೀಚರ್ ಆದರೂ ಪೈಗಂಬರ್, ಮೆಸೆಂಜರ್ ಆಗಬಾರದು. ಎಲ್ಲರಿಗೂ ತಂದೆಯ ಸಂದೇಶವನ್ನು ಕೊಡಬೇಕು. ಅವರು ಹದ್ದಿನ ತಂದೆ, ಇವರು ಬೇಹದ್ದಿನ ತಂದೆ. ಈಗ ಬೇಹದ್ದಿನ ತಂದೆಯನ್ನು ನೆನಪು ಮಾಡಬೇಕಿದೆ. ಇದರಿಂದ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ. ನೀವೇ ಸ್ವತಃ ತಂದೆಯ ಮಹಿಮೆಯನ್ನು ಆಡುತ್ತೀರಿ. ಬಾಬಾ ಪತಿತ ಪಾವನ ಆಗಿದ್ದಾರೆ, ಆದ್ದರಿಂದ ಅವರನ್ನು ಕರೆಯುತ್ತಾರೆ. ಈಗ ದೇಹದ ಸಂಬಂಧವನ್ನು ಮರೆಯಬೇಕು. ಒಳ್ಳೆಯದು. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಬಾಪ್ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ವರದಾನ: ಅಚಲ ಭವ. ತಂದೆಯೂ ಸಹ ಸದಾ ಅಚಲರಾಗಿದ್ದಾರೆ. ಆದ್ದರಿಂದ ಅಚಲರಾಗಲೂ ಸಹ ಸದಾ ತಂದೆಯ ಸಮಾನಾಗಬೇಕಾಗುತ್ತದೆ. ನಡೆಯುತ್ತಾ ತಿರುಗಾಡುತ್ತಾ ಒಂದು ಶಿವಬಾಬಾರವರ ಸಮಾನ ನಿರಾಕಾರಿ ಆತ್ಮ ಎಂದು ತಿಳಿದುಕೊಳ್ಳಬೇಕು. ಎರಡನೆಯದು ಬ್ರಹ್ಮಬಾಬಾರವರ ಸಮಾನ ಅವ್ಯಕ್ತ ಫರಿಸ್ತಾ ಎಂದು ತಿಳಿದುಕೊಳ್ಳಬೇಕು. ಆಗ ಸದಾ ಖುಷಿಯಲ್ಲಿ ಆರುತ್ತಾ ಇರುವಿರಿ. ಆದ್ದರಿಂದ ಫರಿಸ್ತಾಗಳನ್ನು ಸದಾ ಆರುತ್ತಿರುವಂತೆ ತೋರಿಸುತ್ತಾರೆ. ಬೆಟ್ಟದ ಮೇಲೂ ತೋರಿಸುತ್ತಾರೆ. ಫರಿಸ್ತಾ ಎಂದರೆ ಶ್ರೇಷ್ಠ ಸ್ಥಿತಿಯಲ್ಲಿ ಇರುವವರು. ಒಳ್ಳೆಯದು. ಓಂ ನಮಃ ಶಿವಾಯ.